ನಮ್ಮೆಲ್ಲ ಹಿರಿಯ ನಾಯಕರು, ಶಾಸಕರು, ಮಾಜಿ ಶಾಸಕರು, ಪಕ್ಷದ ಜವಾಬ್ದಾರಿ ಹೊಂದಿರುವಂಥ ಎಲ್ಲ ಮಾಜಿ ಮಂತ್ರಿಗಳು ಆದಿಡ್ಕೊಂಡು ಎಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಕುಂತಿದ್ದೀವಿ. ಹಂಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಈ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ಕೇರಪ್ಪನ ಪರವಾಗಿ BJPಯವರು, ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯರು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು 4-5 ದಿನಗಳ ಕಾಲ, ಹತ್ತತ್ರ 6 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದೆ. ಇವತ್ತು ನಾಳೆ ಇಲ್ಲೇ ಪ್ರಚಾರವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಪ್ರಚಾರದಲ್ಲಿ ಪಾಪ ಸಿದ್ದರಾಮಯ್ಯನವರು ಬಹುಶಃ ಈ ರಾಜ್ಯದ ಜನರಿಗೆ ಗೊತ್ತಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಈ ಸರ್ಕಾರ ಇದು ಹುಟ್ಟಿದ್ದು ಸುಳ್ಳಿನಿಂದೆ ಅನ್ನೋಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಯಾಕಂದರೆ ಇವತ್ತು ದಾವಣಗೆರೆ, ಬಾಗಲಕೋಟೆಯಲ್ಲಿ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಸಿದ್ದರಾಮಯ್ಯನವರ ಕಂಪ್ನಿ ಏನಿದೆನೋ ಆ ಕಂಪ್ನಿ ಹೇಳ್ತಾ ಇದ್ದಂತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದಾವಣಗೆರೆಯ ಸೌತು ಮತ್ತು ಬಾಗಲಕೋಟೆಯಲ್ಲಿ ಗೆದ್ದರೆ ಗ್ಯಾರಂಟಿಗಳು ಬಂದ್ ಮಾಡ್ತಾರಾ ಅಂದೇಳಿ ಆ ಸಿದ್ದರಾಮಯ್ಯರ ಕಂಪ್ನಿ ಹೇಳ್ತಾ ಇತ್ತಂತೆ. ಯಾಕೆ ನಾನು ಸಿದ್ದರಾಮಯ್ಯರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಇವತ್ತು ಒಂದು ಸ್ಪಷ್ಟೀಕರಣ ಕೊಡಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆನಾ, ಇಲ್ಲಿದ ಕಾಂಗ್ರೆಸ್ ಸರ್ಕಾರ ಇದೆನಾ? ಯಾಕಂದರೆ ಗ್ಯಾರಂಟಿಗಳು ಬಂದ್ ಮಾಡಬೇಕಂದ್ರೆ ಕಾಂಗ್ರೆಸ್ ಸರ್ಕಾರೇ ಬಂದ್ ಮಾಡಬೇಕು. ಇವತ್ತು ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಲಿಕ್ಕೆ, ಅವ್ರ ಕಂಪ್ನಿ ಸುಳ್ಳು ಹೇಳಲಿಕ್ಕೆ ಇದಕ್ಕಿಂತ ಯಾವುದೇ ನಿದರ್ಶನ ಇಲ್ಲ ಅಂತೇಳಿ ನಾನು ತಿಳ್ಕೊಂಡಿನಿ. ಯಾಕಂದರೆ ಅವರು ಮುಂಚೆಯಿಂದ ಕೂಡ ಜನರೆಲ್ಲರೂ ಕೂಡ ಭಾಳ ದಡ್ರ ಅನ್ಕೊಂತಾರೆ. ಯಾಕಂದರೆ ಅವರೆಲ್ಲರೂ ಕೂಡ ದಡ್ರ ಅಂತೇಳಿ ಭಾವಿಸ್ತಾರೆ. ಆದರೆ ಸಿದ್ದರಾಮಯ್ಯರಿಗೆ ಗೊತ್ತಿದೆ, ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳಲ್ಲಿ ಬಾಗಲಕೋಟೆ, ದಾವಣಗೆರೆ ಸೌತಲ್ಲಿ ನಾವು ಸೋಲ್ತಾ ಇದ್ದೀವಿ. ಈ ದಾವಣಗೆರೆಯಿಂದ ಶ್ರೀನಿವಾಸ್ ದಾಸ್ಕೇರಪ್ಪರು BJP ಅಭ್ಯರ್ಥಿಯವರು ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ ಇರೋಂಥ ಕಾರಣದಿಂದ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ಸಿನ ಪಾರ್ಟಿಗೆ ಸೋಲಿನ ಭೀತಿ ಪ್ರಾರಂಭ ಆಗಿಬಿಟ್ಟಿದೆ. ಹಂಗಾಗಿ ಇವತ್ತು ಬಹುಶಃ BJP ಅಂದ ತಕ್ಷಣವೇ ಅವ್ರು ಕಾಂಗ್ರೆಸ್ ಅವ್ರಿಗಂತ ಸೋಲಿನ ಭಯ ಅಂತ ಪ್ರಾರಂಭ ಆಗಿಬಿಟ್ಟಿದೆ. ಒಂದು ಕಡೆ BJP ಅಂದ ತಕ್ಷಣವೇ ಅವ್ರಿಗೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲಿ ಹೋದ್ರಿ ಕೂಡ ಇವತ್ತು BJP ಅಂತ ಇದ್ದಾರೆ ಅಂತೇಳಿ ಜನರಲ್ಲಿ ಭಾವನೆಗಳು ಗೊತ್ತಾಗ್ತಾವೆ. ಹಂಗಾಗಿ ಇವತ್ತು ಒಂದು ಕಡೆ ಕಾಂಗ್ರೆಸ್ಸಲ್ಲಿದ್ದಂಥ ಅವರು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವ್ರ ಮೇಲೆ ಎಷ್ಟು ಭಯ ಇದೆನೋ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅಷ್ಟೇ ಭಯಗಳು ಸಿದ್ದರಾಮಯ್ಯರಿಗೆ ಆಗಿದೆ. ಹಂಗಾಗಿ ನಾನು ಭಾಳಷ್ಟು ಹಿಂದಕ್ಕೆ ಹೋದಂಥ ಟೈಮಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು 2018ರಲ್ಲಿ ಚುನಾವಣೆ ನಡೀತದೆ. 2018ರಲ್ಲಿ ಚುನಾವಣೆ ನಡೆಯುವಂಥ ಟೈಮಲ್ಲಿ ಅವತ್ತು ಪರಮೇಶ್ವರ್, ಅವತ್ತು 2018ರಲ್ಲಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಬೇಕು ಅಂದೇಳಿ ಅವರು ಒಬ್ಬ ದಲಿತ ನಾಯಕ, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಅವತ್ತು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರನ್ನ ಸೋಲ್ಸಂಥ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಏನಾಗ್ತಾಯಿದೆ ಅಂದ್ರಿಗಿನ ಕಾಲ ಬದಲಾವಣೆ ಆಗಿದೆ. ಕಾಲ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಅಂದ್ರಿಗಿನ ಅವತ್ತು 2018ರಲ್ಲಿ ಸನ್ಮಾನ್ಯ ಪರಮೇಶ್ವರ್ನ, ಒಬ್ಬ ದಲಿತ ನಾಯಕರನ್ನ ಸೋಲ್ಸಂಥ ಕೆಲಸ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದಂಥ ನಾಯಕರು, ಐಂದ ನಾಯಕರು ಅಂತೇಳಿ ಏನು ಹೇಳ್ಕೊಂಡು ಹೊಂಟಾನೋ ಅದೇ ವ್ಯಕ್ತಿ ನೇರವಾಗಿ ಪರಮೇಶ್ವರನ ಸೋಲ್ಸಂಥ ಕೆಲಸ ಮಾಡ್ತಿದೆ. ಭಗವಂತ ಕಾಲಚಕ್ರದಲ್ಲಿ, ಈ ಕಾಲಚಕ್ರದಲ್ಲಿ ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಈ 2 ಉಪಚುನಾವಣೆಯಲ್ಲಿ ಸೋಲ್ಬೇಕು ಅನ್ನೋಂಥದ್ದು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಜಗಜ್ಜಾಹಿರಂದ್ರೆ ಎಲ್ಲರೂ ಕೂಡ ಕಾಣುವಂಥ ಕೆಲಸ ಆಗ್ತಾಯಿದೆ. ಬಹುತೇಕ ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ಕಡೆ ನಾನು ನೋಡ್ತಾ ಇದ್ದೆ, ನಿನ್ನೆ ನೋಡಿದಂಥ ಟೈಮಲ್ಲಿ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು BJP ಪಾರ್ಟಿ ಅಂದ ತಕ್ಷಣವೇ ಅವರು ಏನಂದು ಎಲ್ಲಿ ಹೋಲಿಸ್ತಿದ್ರಂದ್ರೆ ಇದು BJP ಪಾರ್ಟಿ ಅಂದ ತಕ್ಷಣ ಕಳ್ಳ ಎತ್ತುಗಳು ಅನ್ನೋಂಥ ರೀತಿಯಲ್ಲಿ ಅವರು ಹೋಲಿಸ್ತಾ ಇದ್ರು, ಕಳ್ಳು ಎತ್ತುಗಳ ಥರ ಹೋಲಿಸ್ತಾ ಇದ್ರು.
ಅಂದರೆ ಬಹುಶಃ ನಮ್ಮ ಬಿ ಜೆ ಪಿಯವರು ಗೋಮಾತೆಯರು ಇದ್ದಂತೆ ನಾವೆಲ್ಲರೂ ಕೂಡ. ಗೋಮಾತೆಗೆ ಹೋಲಿಸಿರೋದಂಥದ್ದು ನಾನು ವಿಶೇಷವಾಗಿ ಸಿದ್ದರಾಮಯ್ಯವ್ರನ್ನ ನಾನು ಧನ್ಯವಾದಗಳು ಹೇಳ್ತೀನಿ. ಆದರೆ ಸಿದ್ದರಾಮಯ್ಯನವರು ಇವತ್ತು ಕಳ್ಳೆತ್ತುಗಳು ಅಂತೇಳಿ ನಮ್ಮನ್ನೇನು ಹೋಲಿಸಿದಾರೋ, ಇವತ್ತು ಕಳ್ಳ ಎತ್ತುಗಳಾಗಿರ್ಬೋದು, ಅದು ದನಕರುಗಳಾಗಿರ್ಬೋದು, ತೋಟದಲ್ಲೋಗಿರ್ಬೋದು, ಹೊಲಗದ್ದೆಗಳಾಗಿರ್ಬೋದು, ಎಷ್ಟು ಹೊಟ್ಟೆ ಬೇಕಾಗುತ್ತೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಾವ, ಅದ್ರ ಪಾಟಿಗೆ ಮನೆಗೆ ಹೋಗ್ತಾವ. ಆದರೆ ನಿಮ್ಮ ಸರ್ಕಾರದಲ್ಲಿದ್ದಂಥವ್ರು ಇವತ್ತು ಅನೇಕ ಮಂತ್ರಿಗಳನ್ನು ನೋಡಿದಂಥ ಟೈಮಲ್ಲಿ ಎತ್ತುಗಳು, ಆಕಳುಗಳು, ದನಕರುಗಳಾದರೆ ಎಷ್ಟು ಬೇಕಾದಷ್ಟು ಮೇವ್ತಾವಾಗಲಿ ನಿಮ್ಮ ಸರ್ಕಾರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಈ ರಾಜ್ಯದಲ್ಲಿದ್ದಂಥ ನಿಮ್ಮ ಖಜಾನೆಗಳಲ್ಲಿದ್ದಂಥ ಎಲ್ಲ ಹಣವನ್ನು ಲೂಟಿ ಮಾಡೋಂಥ ಕೆಲಸ ನಿಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ಬಹುಶಃ ನೀವು ಎಷ್ಟು ಮಟ್ಟಿಗೆ ತಾವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಅಂದಾಗ 5 ತಲೆಮಾರಿಗಳು 10 ತಲೆಮಾರಿಗಳಾಗಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಬೊಕ್ಕಸನ್ನು ಖಾಲಿ ಮಾಡಿ 5 ತಲೆಮಾರಿಗೆ ಆಗುವಂಥ ಹಣವನ್ನು ಕೂಡ ಸಂಪಾದನೆ ಮಾಡೋದ್ರ ಜೊತೆಲಿ ಇವತ್ತು ಅನೇಕ ಭ್ರಷ್ಟಾಚಾರಗಳು. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಹೇಳ್ರಿ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು. ಮುಖ್ಯಮಂತ್ರಿಗಳು ಸ್ವತಃ ಒಪ್ಪಿಕೊಂಡ್ರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಅದರ 90 ಕೋಟಿ ರೂಪಾಯಿ ಮಾತ್ರ ಆಗಿದೆ, ಅದರ ಪುನಃ ವಾಪಸ್ ಕೊಡ್ತೀನಿ ಅಂತ ಸದನದಲ್ಲಿ ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟಿದ ನಂತರ ಇವತ್ತಿನ ತನಕ ಆಗಿದೆ 1 ರೂಪಾಯಿ ಕೂಡ, ನಯಾ ಪೈಸೆ ಕೂಡ ಆ ಹಣವನ್ನು ಕಟ್ಟಿಲ್ಲ, ವಾಪಸ್ ಕೂಡ ತಿರುಗಿ ಕಟ್ಟಿಲ್ಲ. ಅದೇ ರೀತಿ ಪರಿಶಿಷ್ಟ ಜಾತಿಗಳ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದಕ್ಕೂ ಸತತವಾಗಿ ಆ ನಿಗಮದ ಅಧ್ಯಕ್ಷರು ಅವನು ಸ್ವತಃ ರಾಜೀನಾಮೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡಿದರು. ಬಹುಶಃ ಅವತ್ತು ಭ್ರಷ್ಟಾಚಾರ ಮಾಡುವಂಥ ಟೈಮಲ್ಲಿ ಅನೇಕ ಚುನಾವಣೆಗಳು ಮಾಡಿದರು. ತೆಲಂಗಾಣ ಚುನಾವಣೆ ಮಾಡಿದರು, ಕರ್ನಾಟಕ ಲೋಕಸಭೆ ಚುನಾವಣೆಗಳು ಮಾಡಿದರು. ಆ ಭ್ರಷ್ಟಾಚಾರದಿಂದ ಹಣವನ್ನು ಲೂಟಿ ಮಾಡಿ ಇವತ್ತು ಎಲ್ಲ ಎಲೆಕ್ಷನ್ಗಳು ಮಾಡೋದ್ರ ಜೊತೆಲಿ ಬಹುಶಃ ಇವತ್ತು ಕೂಡ ಚುನಾವಣೆ ಮಾಡ್ತಾ ಇದ್ದಾರೆ ಅಂದಿನ ಇವತ್ತು ಎಲ್ಲೋ ಒಂದು ಕಡೆ ಇನ್ನೊಂದು ಇವತ್ತು ಭ್ರಷ್ಟಾಚಾರ ಕೂಡ ಮಾಡಿದೆ ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಅವ್ರನ್ನ ಯಾವ ರೀತಿಯಲ್ಲಿ ಹೋಲ್ಸೋಣ, ಕಾಂಗ್ರೆಸ್ ಅವ್ರನ್ನ ಯಾವ ರೀತಿಯಲ್ಲಿ ಹೋಲ್ಸೋಣ ಅಂದ್ರಿಗಿನ ನಮ್ಮನ್ನಂತ ಮುಖ್ಯಮಂತ್ರಿಗಳು ಆಕಳುಗಳು ಎತ್ತುಗಳಿಗೆ ಹೋಲಿಸ್ಯಾರ. ನಾನು ಕಳ್ಳೆತ್ತುಗಳ ಅಂದು ಹೋಲಿಸ್ಯ. ನಾನು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಹೆಗ್ಣೆಗಳಿದ್ದಂತೆ ಅವರು, ನಾನು ಹೆಗ್ಣೆಗಳಿಗೆ ಹೋಲಿಸ್ಬೇಕಾಗುತ್ತೆ ಅವ್ರನ್ನ. ಯಾಕಂದ್ರೆ ಈ ರಾಜ್ಯದಲ್ಲಿದ್ದಂಥ ಆಸ್ತಿಪಾಸ್ತಿಗಳನ್ನು ಯಾವ ರೀತಿಯಲ್ಲಿ ಹೆಗ್ಣೆಗಳು ಯಾವ ರೀತಿಯಲ್ಲಿ ಕೆರಿತಾವೋ ಆ ರೀತಿಯಲ್ಲಿ ಕೆರೆದು ಹಾಳು ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದರೆ ಹೆಗ್ಣಗಳು ಸಿದ್ದರಾಮಯ್ಯರು ಅವರು ಸುತ್ತಮುತ್ತಲೇ ಇದ್ದಾವ, ಅಷ್ಟೊಂದು ಹೆಗ್ಣಗಳು ಬೆಳೆಸ್ಕೊಂಡು ಕುಂತಾರ. ಹಂಗಾಗಿ ಇವತ್ತು ಜನರಲ್ಲಿ ಅಂತೂ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯರು ಬಂದ ತಕ್ಷಣವೇ ಹೊಸ ವಿಚಾರಗಳು ಹೇಳ್ತಾರೆ ಅಂದ್ಕೊಂಡಿದ್ದೆ. ಪ್ರಚಾರದಲ್ಲಿ ಎಲ್ಲ ಕೂಡ ಹಳೆಯ ಡೈಲಾಗ್ಗಳು. ಯಾವ ಹಳೆಯ ಡೈಲಾಗ್ಗಳು ಅಂದರೆ ಮತ್ತೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಬಿಟ್ಟರೆ ಬೇರೆ ಯಾವ ಡೈಲಾಗ್ಗಳಿಲ್ಲ. ಯಾವುದನ್ನು ನೋಡು ಮೋದಿಜಿ ಬಗ್ಗೆ ಬೆಟ್ಟು ಮಾಡೋದು ನೋಡ್ಸೋದು ಬಿಟ್ರಿಗಿನ ಯಾವುದು ಕೂಡ ಹೊಸ ಡೈಲಾಗ್ ಅಂತೂ ಅವರು ಮಾಡಿಲ್ಲ. ನಿಮ್ಮ ಸರ್ಕಾರ ಏನು ಮಾಡಿಲ್ಲ ಅನ್ನೋಂಥದ್ದು ಕೂಡ ಗೊತ್ತಿರೋಂಥ ವಿಚಾರ ಅನ್ನೋಂಥದ್ದು ಕೂಡ ಈ ರಾಜ್ಯದ ಜನರಿಗೆ ಗೊತ್ತಿರೋಂಥ ವಿಚಾರ. ಇವತ್ತು ನಿಮ್ಮ ಸರ್ಕಾರದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ? ಇವತ್ತು ನಿಮ್ಮ ಸರ್ಕಾರ ಅನ್ನೋಂಥದ್ದು ICU ಸ್ಥಿತಿಯಲ್ಲಿ. ಒಂದು ಸಾರಿ ಈ ಸರ್ಕಾರಕ್ಕೆ ಏನೇನು ಅಕಸ್ಮಿತವಾಗಿ ICU ಅನ್ನೋದಂತ ಬಂದಾದ್ರಿಗಿನ ಈ ಸರ್ಕಾರದ ಕತೆ ಮುಗಿದೋಯ್ತು. ಈ ICU ತೆಗೆದುಬಿಟ್ರೆ ಸರ್ಕಾರದ ಕತೆ ಮುಗಿದೋಯ್ತು ಅನ್ನೋಂಥ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ವೆಂಟಿಲೇಟರ್ ಇದ್ದಂಥ ಟೈಮಲ್ಲಿ ವೆಂಟಿಲೇಟರ್ ತೆಗೆದ್ರೆ ಮನುಷ್ಯ ಸತ್ತೋಗ್ತಾನ. ಈ ಸರ್ಕಾರ ಕೂಡ ಯಾವ ವೆಂಟಿಲೇಟರ್ದಲ್ಲಿ ಇದೆ ಅಂದ್ರಿಗಿನ ಸುಳ್ಳಿನ ವೆಂಟಿಲೇಟರ್ದಲ್ಲಿದೆ. ಈ ಸುಳ್ಳಿನ ವೆಂಟಿಲೇಟರ್ ತೆಗೆದ್ರೆ ಈ ಸರ್ಕಾರ ಸತ್ತೋಗುತ್ತೆ, ಆ ಸ್ಥಿತಿಯಲ್ಲಿದೆ. ಹಂಗಾಗಿ ಪ್ರಧಾನಿ ಮೇಲೆ ಇವತ್ತು ಇಲ್ಲದ ಸಲ್ಲದ ಆರೋಪಣೆಗಳು ಮಾಡೋದು, ಇವತ್ತು ಅಹಿಂದ ಹೇಳ್ಕೊಂಡು ಅವರ ಬೆಳೆ ಬೆಳೆಸ್ಕೊಳ್ಳೋ ಸಲುವಾಗಿ ಮುಖ್ಯಮಂತ್ರಿ ಆಗೋ ಸಲ ಎಲ್ಲ ಅಹಿಂದಗಳೆಲ್ಲ ಕೂಡ ಜಾತಿಗಳೆಲ್ಲ ಕೂಡ ನನ್ನ ಜೊತೆಲಿ ಬರಲಿ ಅನ್ನೋಂಥದ್ದು. ಇವತ್ತು ಈ ಅಧಿಕಾರ ಹಂಚಿಕೆ ಮಾಡೋಂಥ ಟೈಮಲ್ಲಿ ಯಾವ ಅಹಿಂದ ಇಲ್ಲ, ಅವ್ರಿಗೆ ಬೇಕಾದಂಥವ್ರು ಕೊಟ್ಕೊಳ್ಳೋದಂಥದ್ದು ಕೂಡ ಗೊತ್ತಿದೆ. ಇವತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಮೇಲೆ ಏನು ಆರೋಪಣೆ ಮಾಡ್ತಾ ಇದ್ದಾರೋ, ಪ್ರಧಾನಮಂತ್ರಿಗಳು ಕರೆದಂಥ ನೀತಿ ಆಯೋಗದ ಸಭೆಗೆ ಚಕ್ಕರ್ ಹೊಡಿತಾರೆ. ನೆನಪಿರಲಿ, ಪ್ರಧಾನಮಂತ್ರಿಗಳು ಕರೆದಂಥ ನೀತಿ ಆಯೋಗಕ್ಕೆ ಸಭೆಗಳನ್ನು ಕರೆದರೆ ಚಕ್ಕರ್ ನೋಡಿ ಅಂತ ಕೆಲಸ ಮಾಡ್ತಾನೆ. GST ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ಮನುಷ್ಯ ಮಾತಾಡ್ತಾನಲ್ಲ, GST ಸಭೆಗೆ ಕರೆದ್ರೆ ಕೂಡ ಅಲ್ಲಿ ಕೂಡ ಚಕ್ಕರ್ ಹೊಡಿ ಅಂತ ಕೆಲಸ ಮಾಡ್ತಾನೆ. ಅದೇ ರೀತಿಯಲ್ಲಿ ಇವತ್ತು ಮಿಡ್ಲ್ ಈಸ್ಟ್ಗಳಲ್ಲಿ ಇವತ್ತು ಯುದ್ಧಗಳು ಆಗ್ತಾ ಇದ್ದಾವೆ. ಈ ಮಿಡ್ಲ್ ಈಸ್ಟ್ದಲ್ಲಿ ಯುದ್ಧಗಳಾಗೋಂಥ ಟೈಮಲ್ಲಿ ರಾಜ್ಯದ ಬಗ್ಗೆ ಏನು ಮಾಡಬೇಕು, ಚರ್ಚೆಗೆ ಬರ್ರಿ, ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋಂಥ ವಿಚಾರ ಕರೆದ್ರೆ ಕೂಡ ಆ ಮಿಡ್ಲ್ ಈಸ್ಟ್ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ರಾಜ್ಯಕ್ಕೆ ಏನಾಗಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ
ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸಭೆ ಕರೆದ್ರು ಕೂಡ ಆ ಸಭೆಗಳು ಕೂಡ ಚಕ್ಕರ್ ಹೊಡೆಯುವಂಥ ಕೆಲಸ ಮಾಡ್ತಾನೆ. ಇವ್ರಿಗೇನು ನೈತಿಕತೆ ಇದೆ ಅಂತೇಳಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದು. ಹಂಗಾಗಿ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಎತ್ತೋಗಿದೆ. ನಮಗೆ 100% ಇವತ್ತು ಏನು ದಾವಣಗೆರೆ ಸೌತ್ ದಕ್ಷಿಣ ಈ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಶ್ರೀನಿವಾಸ್ ದಾಸಕೀರಪ್ಪ ಕರೇಪ್ಪನವರು 100% ಗೆಲ್ಲಿತಾರಂಥ ವಿಶ್ವಾಸ ಇದೆ. ಎಲ್ಲ ಅಹಿಂದ ಸಮುದಾಯಗಳು, ಹಿಂದುಳಿದಂಥ ಸಮುದಾಯಗಳು, ಮುಂದುವರೆದಂಥ ಸಮುದಾಯಗಳು ಎಲ್ಲ ಕೂಡ ಇವತ್ತು BJPಗೆ ಮತ ಕೊಡಬೇಕು. 2 ಉಪಚುನಾವಣೆಗಳಲ್ಲಿ BJP ಅಭ್ಯರ್ಥಿನ ಗೆಲ್ಲಿಸ್ಬೇಕನ್ನಂತ ಅದು ಗಟ್ಟಿಯಾದಂಥ ಸಂಕಲ್ಪ ಮಾಡಿರೋ ಕಾರಣ ನಮಗೆ ವಿಶ್ವಾಸ ಇದೆ. ನಮ್ಮ ಎಲ್ಲ ನಾಯಕರು ಒಟ್ಟಾರೆಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲುವಾಗುತ್ತೆ, ಕಾಂಗ್ರೆಸ್ ಪಾರ್ಟಿಯ ಸೋಲಾಗುತ್ತೆ. ಶ್ರೀನಿವಾಸ್ ದಾಸಕೇರಿ ಕರೇಪ್ಪನವರು ಗೆಲ್ಲಿತಾರನ್ನಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತೀನಿ. ಅಂದರೆ ಒಬ್ಬೊಬ್ಬರು ತಲೆ ಮೇಲೆ ಅಂದರೆ ನೀವೇನು ಇವತ್ತು ಇಲ್ಲೆಲ್ಲರೂ ನಾವೇನು ಕುಂತೀವೋ ಯಾರು ನಮ್ಮ ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಅಂದರೆ ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಪಕ್ಷದ ನಾಯಕರಾಗಿರ್ಬೋದು, ಹುಟ್ಟಂಥ ಮಕ್ಕಳ ಮೇಲೆ ಕೂಡ 1.5 ಲಕ್ಷ ಸಾಲವನ್ನು ಹೊರಿಸಿದ್ದಾರೆ. ನಮ್ಮೆಲ್ಲರ ತಲೆ ಮೇಲೆ 1.5 ಲಕ್ಷ ಸಾಲವನ್ನು ಮಾಡೋಂಥ ಕೆಲಸ ಎಲ್ಲ ಮುಖ್ಯಮಂತ್ರಿಗಳು ಸಾಲ ಮಾಡಿದರು. ಇಷ್ಟೊಂದು ದೊಡ್ಡ ಸಾಲವನ್ನು ಯಾರು ಕೂಡ ಮಾಡಿದ್ದಿಲ್ಲ. ಹತ್ತಿರ 4 ಲಕ್ಷ ಕೋಟಿ 8 ಲಕ್ಷ ಕೋಟಿ 8 ಲಕ್ಷ ಕೋಟಿ ಸಾಲವನ್ನು ಮಾಡೋಂಥ ಕೆಲಸ ಮಾಡಿದನ. ಎಲ್ಲರಿಗೂ 1.5 ಲಕ್ಷ ರೂಪಾಯಿ ಸಾಲವನ್ನು ತಲೆ ಮೇಲೆ ಹೊರಿಸೋಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಇತಿಹಾಸದಲ್ಲಿ ಇಂಥ ಮುಖ್ಯಮಂತ್ರಿಗಳು ಯಾರು ಕಂಡರಿಯದ ರೀತಿಯಲ್ಲಿ ಸಾಲವನ್ನು ಮಾಡೋಂಥ ಕೆಲಸ ಮಾಡಿದನು. ಇವತ್ತು ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಎಲ್ಲ ಮನೆಗೆಲ್ಲ ಅವ್ರನ್ನೇ ಹೊತ್ಕೊಂಡೋಗಿ ಅವ್ರ ಮನೆಗೆ ತೂರದ ಎಲ್ಲರಿಗೂ ಸೇರಿ. ಹಂಗಾಗಿ ಒಂದು ಏನಂತ ಹೇಳಿದ್ರೆ ಒಂದು ಸಾಮಾನ್ಯವಾದಂಥ ದಲಿತ ವ್ಯಕ್ತಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋಂಥ ಕಾರಣದಿಂದ ನಮ್ಮ ನಾಯಕರೆಲ್ಲರಿಗೂ ತೀರ್ಮಾನವನ್ನು ತಗೊಂಡು ಇವತ್ತು ಸೀನಪ್ಪ ದಾಸಕೀರಪ್ಪ ಕರೇಪ್ಪನವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನಾನು ಮುಂದಕ್ಕೆ ಹೋಗಿ ನಾನು ಪ್ರಚಾರ